ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಇವತ್ತು ತಮ್ನೈಲ್ ನೋಡ್ಬಿಟ್ಟು ಎಲ್ರಿಗೂ ಕೂಡ ಸ್ವಲ್ಪ ಶಾಕ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಒಂದು ಲೆಕ್ಕದಲ್ಲಿ ಇದು ಶಾಕಿಂಗ್ ನ್ಯೂಸ್ ಅಂತ ಅಂದರೆ ತಪ್ಪಾಗೋದಿಲ್ಲ. ಯಾಕೆಂತಂದರೆ ರಾಜ್ಯದ ಜನತೆಗೆ ಇಲ್ಲಿ ಒಂಥರ ಗೌರ್ಮೆಂಟ್ ಕಡೆಯಿಂದ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಇವಾಗ ನೋಡಿರ್ತೀರಾ, ಕಾವೇರಿ ನೀರಿನ ಒಂದು ದರವನ್ನು ಹೆಚ್ಚಳ ಮಾಡಿದ್ರು. ಸೊ ಇದ್ರ ಬೆನ್ನಲ್ಲೇ ಇವಾಗ ದಿನಸಿ ಸಾಮಗ್ರಿಗಳೇನಿದೆ, ಸೊ ಅದರ ಒಂದು ದರವನ್ನು ಕೂಡ ಹೆಚ್ಚಳ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಕೆಲವೊಬ್ಬರಿಗೆ ಅನ್ನಿಸ್ಬೋದು ಶಾಕಿಂಗ್ ನ್ಯೂಸ್ ಅಂದ ತಕ್ಷಣ ಎಲ್ಲರೂ ಕೂಡ ಗೃಹಲಕ್ಷ್ಮಿ ಹಣಕ್ಕೇ ಹೋಗ್ತೀರಾ. ಬಟ್ ಇಲ್ಲ ಆಗಿರುವಂತಹ ಒಂದು ಪರಿಸ್ಥಿತಿನೇ ಬೇರೆ. ಸೊ ಇಲ್ಲಿ ನೋಡ್ಬೋದು ಪದಾರ್ಥಗಳು ಏನಿದೆ, ಸೊ ಎಲ್ಲಾನು ಕೂಡ ರೇಟ್ ಜಾಸ್ತಿ ಮಾಡಿದ್ದಾರೆ. ಸೊ ಪ್ರತಿಯೊಂದರ ಬೆಲೆಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ 5ರಿಂದ 10 ರೂಪಾಯಿ ದರವನ್ನು ಹೆಚ್ಚಳವನ್ನು ಮಾಡಿದ್ದಾರೆ ಇಲ್ಲಿ ಸರ್ಕಾರ. ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಇಸ್ಕೊಳ್ಳೋದು ಅಂತ ಅಂದರೆ ಇದೇ ಇರಬೇಕು ಅಂತ ಅನ್ಸುತ್ತೆ. ಸೊ ಬೇಸಿಗೆಗೂ ಮುನ್ನವೇ ಇಲ್ಲಿ ಏನಾಗ್ತಾ ಇದೆ, ಒಂದು ಪದಾರ್ಥಗಳ ಒಂದು ದರ ಹೆಚ್ಚಳ ಆಗ್ತಾ ಇದೆ. ಆಲ್ಮೋಸ್ಟ್ ಕೆಲವೊಂದು ಐಟಮ್ಗಳು 50 ರೂಪಾಯಿ, 40 ರೂಪಾಯಿ, 30 ರೂಪಾಯಿ, 10 ರೂಪಾಯಿ, ಸೊ ಈ ರೀತಿಯಾಗಿ ಜಾಸ್ತಿ ಆಗಿದೆ. ಸೊ ಸಾಮಾನ್ಯ ಜನರು ಇಲ್ಲಿ ಬದುಕೋದೇ ಕಷ್ಟ ಆಗೋ ಒಂದು ಲೆವೆಲ್ಗೆ ಬಂದು ನಿಲ್ಲಿಸಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಯಾರದೇ ಒಬ್ರದಾದ್ರೂ ಕೂಡ ಇಲ್ಲಿ ಸ್ಯಾಲ್ರಿಯನ್ನು ಮಾತ್ರ ಜಾಸ್ತಿ ಮಾಡೋದಿಲ್ಲ. ಆದರೆ ಇಲ್ಲಿ ದಿನಸಿ ಸಾಮಗ್ರಿಗಳ ಒಂದು ಬೆಲೆಯನ್ನು ದಿನದಿಂದ ದಿನಕ್ಕೆ ಹೆಚ್ಚಳ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ. ಸೋನಾ ಮಸೂರಿ ಅಕ್ಕಿ ಹಳೆ ದರ 38, ಹೊಸ ದರ 44. ಕಡಲೆ ಬೀಜ 120ರಿಂದ ಹೊಸ ದರ 150, ಆಲ್ಮೋಸ್ಟ್ 30 ರೂಪಾಯಿ ಹೆಚ್ಚಳ ಆಗಿದೆ. ಹಳೆ ದರ ಉದ್ದಿನಬೇಳೆ 100 ಆದರೆ ಹೊಸ ದರ 120 ಆಗಿದೆ. ತೊಗರಿಬೇಳೆ 110 ಇದ್ರೆ ಸೊ 135 ಇದೆ. ಸೊ 25 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಗುಂಟೂರು ಮೆಣಸಿನಕಾಯಿ 180ರಿಂದ 230, 50 ರೂಪಾಯಿ ಹೆಚ್ಚಳ ಆಗಿದೆ. ದೋಸೆ ಅಕ್ಕಿ 29ರಿಂದ 39, 10 ರೂಪಾಯಿ ಹೆಚ್ಚಳ ಆಗಿದೆ. ಸೊ ಬ್ಯಾಡಗಿ ಮೆಣಸಿನಕಾಯಿ 260ರಿಂದ 420 ರೂಪಾಯಿ ಆಗಿದೆ. ಸೊ RFO ಅಕ್ಕಿ ಏನಿದೆ, ಸೊ ಅದು 49ರಿಂದ 54 ರೂಪಾಯಿ ಆಗಿದೆ. ಸೋನಾ ಮಸೂರಿ 38ರಿಂದ 44 ರೂಪಾಯಿ ಆಗಿದೆ ಅಂತಲೇ ಹೇಳ್ಬೋದು. ಸೊ ಸೋನಾ ಮಸೂರಿಯಲ್ಲಿ ಇವಾಗ ನೋಡಿದ್ದೀರಾ, ಒಂದೇ ಥರ ಅಕ್ಕಿ ಇರೋದಿಲ್ಲ. ಸೋನಾ ಮಸೂರಿ, ಹಾರನ್ನಾರು, ಸೊ ಆ ರೀತಿ ಈ ರೀತಿ ಅಂತ ಪಾಲಿಶ್ಡ್ ಏನು ರೈಸ್ ಇರುತ್ತೆ, ಸೊ ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ದರ ಹೆಚ್ಚು ಕಮ್ಮಿ ಇದ್ದೇ ಇದೆ. ಸೊ ನೀವು ಕೂಡ ನೋಡಿದ್ದೀರಾ. ಸೊ 50ರಿಂದ 60 ರೂಪಾಯಿ ಹೆಚ್ಚಳ ಮಾಡೋದು ಅಂತ ಅಂದರೆ ಜನಸಾಮಾನ್ಯರು 1 ರೂಪಾಯಿಯನ್ನು ಕೂಡ ಇಲ್ಲಿ ಕೂಡಿಡಬೇಕು ಅಂತ ಎಷ್ಟೋ ಕನಸುಗಳನ್ನು ಕಟ್ಕೊಂಡಿರ್ತಾರೆ. ಈ ರೀತಿಯಾಗಿ ಬರೀ ದಿನಸಿ ಖರ್ಚಾಗಿರ್ಬೋದು, ಸಿಲಿಂಡರು, ನೀರು, ಪ್ರತಿಯೊಂದಕ್ಕೂ ಕೂಡ ಖರ್ಚು ಮಾಡ್ಕೊಂಡು ಹೋದರೆ ಸಂಬಳನೂ ಅದೇ ರೀತಿ ಜಾಸ್ತಿ ಮಾಡಿದ್ರೆ ಓಕೆ, ಸೊ ಹೆಂಗೋ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಇಲ್ಲಿ ಕೊಡುವಂತಹ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಸರಿಯಾಗಿ ಕೊಡ್ತಾ ಇಲ್ಲ. ಅದರ ನಡುವೆ ಈ ರೀತಿಯಾಗಿ ಬೆಲೆಗಳನ್ನು ಜಾಸ್ತಿ ಮಾಡಿಕೊಂಡು ಹೋದರೆ, ಸೊ ಇವಾಗ ನೀವು ನೋಡಿರ್ತೀರ ನ್ಯೂಸ್ಗಳಲ್ಲಿ ಅತಿ ಹೆಚ್ಚು ವೈರಲ್ ಆಗ್ತಿರುವಂಥ ನ್ಯೂಸ್ ಅಂತ ಅಂದರೆ ಮೆಟ್ರೋ ಒಂದು ಪ್ರೈಸನ್ನು ಜಾಸ್ತಿ ಮಾಡೋದಕ್ಕೆ ಅಂತ ಮುಂದಾದರು. ಸೊ ಅದ್ರ ಬಗ್ಗೆ ಇವಾಗ ಅಡೆತಡೆಗಳು ಉಂಟಾಗಿ ಇನ್ನೂ ಕೂಡ ಅದು ಚರ್ಚೆಯಲ್ಲಿದೆ ಅಂತಲೇ ಹೇಳ್ಬೋದು. ಸೊ ಪ್ರತಿಯೊಂದರ ದರವನ್ನು ಕೂಡ ಈ ರೀತಿ ಹೆಚ್ಚಳ ಮಾಡ್ಕೊಂಬಂದರೆ ನಮ್ಮ ಜನಸಾಮಾನ್ಯರ ಗತಿ ಏನು ಅಲ್ವಾ? ಸೊ ಎಲ್ಲರೂ ಕೂಡ ಒಂದೇ ಲೆವೆಲಲ್ಲಿ ಇರೋದಕ್ಕಾಗುತ್ತಾ? ಕೆಲವರು ಕಡು ಬಡವರಿದ್ದಾರೆ, ಮಧ್ಯಮ ವರ್ಗದವರು ಇದ್ದಾರೆ, ಶ್ರೀಮಂತರಿದ್ದಾರೆ. ಸೊ ಶ್ರೀಮಂತರಿಗೆ ಒಂದು ಲೆಕ್ಕದಲ್ಲಿ ಈ ರೀತಿಯಾಗಿ ಬೆಲೆ ದರ ಹೆಚ್ಚಳ ಆದರೂ ಕೂಡ ಅವ್ರಿಗೇನು ಲೆಕ್ಕಕ್ಕೆ ಇರೋದಿಲ್ಲ. ಆದರೆ ಮಧ್ಯಮ ವರ್ಗದವರು, ಕಡು ಬಡವರು ಏನಿದ್ದಾರೆ, ಸೊ ಅವ್ರಿಗೆ ಈ ರೀತಿಯಾಗಿ ಹೆಚ್ಚಳ ಮಾಡೋದ್ರಿಂದ ತುಂಬಾನೇ ಹೊಡೆತ ಬೀಳುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಸರ್ಕಾರ ಹೇಳಿದ್ದೇನು, ಪ್ರತಿ ತಿಂಗಳು 2,000 ಕರೆಕ್ಟಾಗಿ ಕೊಡ್ತೀವಿ ಅಂತ ಅಂದರೂ ಹೋಗ್ಲಿ, ಅದನ್ನಾದರೂ ಕರೆಕ್ಟಾಗಿ ಕೊಡ್ತಿದ್ದಾರಾ? ಯಾರಿಗೂ ಕೂಡ ಕರೆಕ್ಟಾಗಿ ಖಾತೆಗಳಿಗೆ ಹಣ ಬಂದು ಜಮಾ ಆಗ್ತಾ ಇಲ್ಲ. 1 ತಿಂಗಳು ಕೊಟ್ಟರೆ ಇನ್ನು 3 ತಿಂಗಳವರೆಗೂ ಕೂಡ ವೆಯ್ಟ್ ಮಾಡಬೇಕು. ಸೊ ಈ ರೀತಿ ದರಗಳನ್ನು ಹೆಚ್ಚಳ ಮಾಡಿಕೊಂಡು ಇಲ್ಲಿ 2,000 ಕೊಡ್ತೀವಿ ಅಂತ ಇವ್ರು ಹೇಳೋದು ಸೊ ಎಷ್ಟು ಸರಿ? ಸೊ ಇದ್ರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಇವಾಗ ಕೊಡ್ತಿರುವಂತಹ ಸೊಸೈಟಿ ಅಕ್ಕಿ ಏನಿತ್ತು, ಸೊ ಅದರಲ್ಲಾದರೂ ಕೆಲವಷ್ಟು ಜನ ಜೀವನವನ್ನು ಮಾಡ್ತಾ ಇದ್ರು. ಸೊ ಯಾರೋ ಕೆಲ ಜನಗಳು ಕಾಳಸಂತೆಯಲ್ಲಿ ಅಕ್ಕಿಯನ್ನು ಮಾರಾಟ ಮಾಡ್ತಾರೆ ಅಂತ ಅಂದ್ಕೊಂಡು ಸೊ ಅದಕ್ಕೂ ಕೂಡ ಇವಾಗ ಕತ್ರಿಯನ್ನು ಹಾಕಿದ್ದಾರೆ. ಸೊ ಬೇಳೆಕಾಳುಗಳನ್ನು ಕೊಡ್ತೀವಿ ಅಂತ ಸರ್ಕಾರ ಅನೌನ್ಸನ್ನು ಮಾಡಿದೆ. ಸೊ ಎಲ್ಲರೂ ಕೂಡ ಹೋಗ್ಬಿಟ್ಟು ಕಾಳಸಂತೆಯಲ್ಲಿ ಮಾರಾಟ ಮಾಡೋದಕ್ಕಾಗುತ್ತಾ? ಸೊ ಕಡು ಬಡವರು ಎಲ್ಲರೂ ಕೂಡ ಹೋಗಿ ಕಾಳಸಂತೆಯಲ್ಲಿ ಮಾರಾಟ ಮಾಡಿ ಸೋನಾ ಮಸೂರಿ ಅಕ್ಕಿಯನ್ನು ಕೊಂಡ್ಕೊಂಬಂದು ತಿಂತಾರಾ? ಇಲ್ಲ ತಾನೆ. ಹೇಗೋ ಅಕ್ಕಿಯನ್ನು ಕೊಡ್ತಾ ಇದ್ರು. ಸೊ ಅದಕ್ಕೂ ಬ್ರೇಕ್ ಹಾಕ್ಬಿಟ್ಟು ಇವಾಗ ಇಂದಿರಾ ಕಿಟ್ಟನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೇನು ಮುಂದಿನ ತಿಂಗಳಿಂದಾನೇ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೋಡೋಣ ಅದು ಎಷ್ಟು ದಿನ ಇವ್ರದ್ದು ಚಾಲ್ತಿಯಲ್ಲಿ ಬರುತ್ತೆ ಅಂತ. ಯಾಕೆಂತಂದರೆ ಆಲ್ಮೋಸ್ಟ್ ಇವಾಗ ಅಕ್ಕಿ ಹಣವನ್ನು ಕೊಟ್ಟರು, ಆನಂತರ ಅಕ್ಕಿಯನ್ನು ಕೊಟ್ಟರು. ಸೊ ಇವಾಗ ಇಂದಿರಾ ಕಿಟ್ ಅಂತ ಮಾತಾಡ್ತಾ ಇದ್ದಾರೆ. ಸೊ ಅದು ನೋಡಬೇಕಾಗಿದೆ ಯಾವ್ಯಾವುದು ಎಲ್ಲೆಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ ಅಂತ. ನಿಮ್ಮ ಪ್ರಕಾರ ಅಕ್ಕಿ ಬೇಕಿತ್ತಾ ಅಥವಾ ನಿಮಗೆ ಇಂದಿರಾ ಕಿಟ್ಟೇ ಬೆಟರಾ ಅನ್ನೋದನ್ನ ಕಮೆಂಟ್ ಮಾಡಿ. ಎಲ್ಲರೂ ಕೂಡ ಎಲ್ಲದನ್ನು ಯೂಸ್ ಮಾಡೋದಿಲ್ಲ. ಅಕ್ಕಿನಾಗಿದ್ರೆ ಎಲ್ಲರೂ ಕೂಡ ಯೂಸ್ ಮಾಡ್ತಾ ಇದ್ರು. ಸೊ ಏನೋ ಅನುಕೂಲಸ್ಥರು ಅವರು ಆ ರೀತಿ ಕಾಳಸಂತೆಗಳಿಗೆ ಮಾರಾಟ ಮಾಡ್ತಿದ್ರೇನೋ ಗೊತ್ತಿಲ್ಲ. ಅದಕ್ಕೆ ಎಲ್ಲರೂ ಕೂಡ ಕಂಪೇರ್ ಮಾಡಿಕೊಂಡು ಅಕ್ಕಿಯನ್ನೇ ಕೊಡೋದು ಬೇಡ ಅಂತ ಡಿಸೈಡ್ ಮಾಡಿದ್ದು ತುಂಬಾನೇ ತಪ್ಪು ಅಂತ ನಮ್ಮ ಪ್ರಕಾರ. ಸೊ ನಿಮ್ಮ ಪ್ರಕಾರ ಏನನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ. ನೆಕ್ಸ್ಟ್ ಇವಾಗ 26ನೇ ಕಂತಿನ ಹಣದ ಬಗ್ಗೆ ನೀವು ಕೇಳ್ತೀರಾ. ಸೊ 25 ರಿಸೀವ್ ಮಾಡ್ಕೊಂಡಿದ್ದೀರಾ. 26ನೇ ಕಂತಿನ ಹಣ ಶಿವರಾತ್ರಿ ಆದ್ಮೇಲೆ ಮೇ ಬಿ ಇವರು ರಿಲೀಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ. ಯಾಕೆಂತಂದ್ರೆ ಇನ್ನೇನು ಆಲ್ಮೋಸ್ಟ್ ಒಂದು 3-4 ದಿನ ಆದರೆ ಭಾನುವಾರ ಶಿವರಾತ್ರಿ ಹಬ್ಬ ಇರುವಂಥದ್ದು. ಸೊ ಅಷ್ಟರೊಳಗಡೆ ಹಣ ಬಿಡುಗಡೆ ಮಾಡಿದ್ರೆ ಓಕೆ, ಇಲ್ಲ ಅಂತಂದ್ರೆ ಶಿವರಾತ್ರಿ ಹಬ್ಬ ಆದ್ಮೇಲೆ ಬಿಡುಗಡೆ ಮಾಡ್ತಾರೆ. ಯಾಕೆಂತಂದ್ರೆ ಈ ತಿಂಗಳಲ್ಲೇ ನಾವು ಹಣವನ್ನು ಜಮಾ ಮಾಡ್ತೀವಿ. ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಆಲ್ರೆಡಿ ಹಣವನ್ನು ನಮ್ಮ ಖಾತೆ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಜಮಾ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ. ಇನ್ನು ಜೀವಿತ
ಶಿಕ್ಷಿತ ಪ್ರಮಾಣ ಪತ್ರದ ಬಗ್ಗೆ ಕೆಲವೊಬ್ರು ಡೌಟ್‌ಗಳನ್ನ ಕೇಳ್ತಾ ಇದ್ರಿ. ಸೊ ನಿನ್ನೆ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿಯನ್ನ ಕೊಟ್ಟಿದ್ದೀನಿ. ಸೊ ಅಲ್ಲಿ ನೀವು ಹೋಗಿ ಚೆಕ್ ಮಾಡಿದ್ರೆ ಪ್ರತಿಯೊಂದಕ್ಕೂ ಕೂಡ ನಿಮಗೆ ಮಾಹಿತಿ ಸಿಗುತ್ತೆ. ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ.